ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಲ್ಲಿ ಎಸ್ಸಿಪಿ ಟಿಎಸ್ಪಿ ನಿಧಿಯಲ್ಲಿ ಬಹಿರಂಗ ಲೂಟಿ ನಡೆಯುತ್ತಿದ್ದು, ಅಧಿಕಾರ ದುರುಪಯೋಗ, ನಕಲಿ ಟೆಂಡರ್ ಮತ್ತಿತರೆ ವಾಮ ಮಾರ್ಗದ ಮೂಲಕ ನೂರಾರು ಕೋಟಿ ಅಕ್ರಮ ನಡೆಸಲಾಗಿದೆ. ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಭೀಮಪುತ್ರಿ ಬ್ರಿಗೇಡ್ ಸಂಸ್ಥಾಪಕರಾದ ಭೀಮಪುತ್ರಿ ರೇವತಿರಾಜ್ ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಯ ಅಧ್ಯಕ್ಷರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಎಲ್ಲ ಅಕ್ರಮಗಳಿಗೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಕೆ ಅಂಜುಮ್ ಹಫೀಜ್ ಕಾರಣಕರ್ತರಾಗಿದ್ದು, ಇವರನ್ನ ಕೂಡಲೇ ಅಮಾನತಿನಲ್ಲಿಟ್ಟು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಡಾಕ್ಟರ್ ಅಂಜುಮ್ ಅವರು ತಮ್ಮ ಸ್ವಂತ ತಾಯಿಯ ಖಾತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಭಾರಿ ಅಕ್ರಮಗಳಿಗೆ ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಎಲ್ಲ ಗುತ್ತಿಗೆಗಳಲ್ಲಿ 40% ಕಮಿಷನ್ ಪಡೆಯುತ್ತಿದ್ದು, ಕೆಟಿಪಿಪಿ ಕಾಯ್ದೆಯನ್ನ ಗಂಭೀರವಾಗಿ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಇವರ ಮತ್ತು ಇವರ ಕುಟುಂಬದ ಎಲ್ಲ ಬ್ಯಾಂಕ್ ಖಾತೆಯನ್ನು ತಕ್ಷಣವೇ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸಾಫ್ಟ್ವೇರ್ ಹಗರಣ, ಬೋಗಸ್ ತರಬೇತಿ ಕಾರ್ಯಕ್ರಮಗಳು, ಡ್ರೋನ್ ತರಬೇತಿ ಹಗರಣ, ಜಿಎಸ್ಟಿ ಅಕ್ರಮ ಹೀಗೆ ಸಾಲು ಹಗರಣ ಸರಮಾಲೆ ಇರುವ ಡಾಕ್ಟರ್ ಅಂಜುಮ್ ಹಫೀಜ್ ವಿರುದ್ಧ ಸಿಬಿಐ ತನಿಖೆಯಾಗಬೇಕು. ಇವರು ಸಮಾಜ ಕಲ್ಯಾಣ ಇಲಾಖೆಯ ವೃಂದ ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿದ್ದು, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣದ ತೀರ್ಪುಗಳನ್ನು ಧಿಕ್ಕರಿಸಿದ್ದಾರೆ. ಅದೇ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ಖಜಾನೆಯಲ್ಲಿ ಎಲ್ಲವೂ ಆನ್ಲೈನ್ ಮೂಲಕ ಪಾವತಿಯಾಗಬೇಕಿದ್ದರೂ ಇವರು ವಿಭಾಗೀಯ ಬ್ಯಾಂಕ್ ಖಾತೆಗಳನ್ನು ದುರುಪಯೋಗಪಡಿಸಿಕೊಂಡು ದೊಡ್ಡ ಮೊತ್ತವನ್ನು ನೇರವಾಗಿ ಚೆಕ್ ಮೂಲಕ ವಿತರಿಸಿದ್ದಾರೆ. ಸರ್ಕಾರದ ಅನುಮತಿ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಮೊತ್ತವನ್ನ ಮುಂಗಡ ಪಾವತಿ ಮಾಡಿದ್ದಾರೆ. ಸರ್ಕಾರದ ಅನುಮತಿ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಮೊತ್ತವನ್ನು ಮುಂಗಡ ಪಾವತಿಸಿದ್ದಾರೆ. ಕೆಲವು ಚೆಕ್ಗಳನ್ನು ಡಾಕ್ಟರ್ ಅಂಜುಮ್ ಹಫೀಜ್ ಅವರು ಏಕಪಕ್ಷೀಯವಾಗಿ ತಮ್ಮ ಸಹಿಯೊಂದಿಗೆ ನೀಡಿದ್ದು, ಇದು ಅಧಿಕಾರದ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. ಡಾಕ್ಟರ್ ಕೆ ಅಂಜುಮ್ ಹಫೀಜ್ ವಿರುದ್ಧ ಜನವರಿ 29ರಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಇಲಾಖೆ ಆಯುಕ್ತರು ಮತ್ತಿತರೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಇವರ ವಿರುದ್ಧ ದೂರು ನೀಡಿ ಕಾನೂನು ಕ್ರಮಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಡಾಕ್ಟರ್ ಕೆ ಅಂಜುಮ್ ಹಫೀಜ್ ಅವರು ತಮ್ಮ ಮೇಲೆ ಸುಲಿಗೆ ಆರೋಪ ಹೊರಿಸಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ. ಪೊಲೀಸರ ಮೂಲಕ ತಮ್ಮನ್ನು ಬಂಧಿಸಿ ತಮ್ಮ ಹೋರಾಟವನ್ನು ಹತ್ತಿಕ್ಕಲು ವ್ಯವಸ್ಥಿತ ಪಿತೂರಿ ನಡೆಸಿದ್ದಾರೆ. ಜೊತೆಗೆ ಅಕ್ರಮಗಳನ್ನು ಮುಚ್ಚಿ ಹಾಕಲು ತಮ್ಮ ಜೊತೆ ರಾಜಿ ಸಂಧಾನದ ಪ್ರಯತ್ನಕ್ಕೂ ಸಹ ಮುಂದಾಗಿದ್ದಾರೆ. ಆದರೆ ತಾವು ಇದಕ್ಕೆ ಸಮ್ಮತಿಸಲಿಲ್ಲ ಎಂದು ರೇವತಿರಾಜ್ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಮುದಾಯದ ಮುಖಂಡರು ಬೆಂಬಲಿಸಿ ಭಾಗವಹಿಸಿದ ದಲಿತ ಚಳುವಳಿಯ ಹಿರಿಯ ಹೋರಾಟಗಾರರೂ ಆದ ಎಸ್ಎಸ್ಡಿ ಹಾಗೂ ಆರ್ಪಿಐನ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿಯ ಅಣ್ಣ ಹಾಗೂ ರಾಜ್ಯಾಧ್ಯಕ್ಷರು ಆದ ಸತೀಶ್ ಅವರು, ದಲಿತ ಸೇನೆ ಹಾಗೂ ಎಲ್ಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಎಂಎಸ್ ಜಗನ್ನಾಥ್ ಅವರು, ಮೂಲ ನಿವಾಸಿಗಳ ಮಹಾಸಭಾದ ರಾಜ್ಯಾಧ್ಯಕ್ಷರು ಚಳುವಳಿ ರಾಜಣ್ಣನವರು, ಭೀಮಶಕ್ತಿ ರಾಜ್ಯಾಧ್ಯಕ್ಷರು ಹೆಬ್ಬಾಳ ವೆಂಕಟೇಶ್ ರವರು, ಡಿಎಸ್ಎಸ್ ರಾಜ್ಯಾಧ್ಯಕ್ಷರು ಲಯನ್ ಬಾಲಕೃಷ್ಣರವರು, ಎಸ್ಟಿ ರಾಜ್ಯಾಧ್ಯಕ್ಷರು ತ್ಯಾಗರಾಜು ರವರು, ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಓಬಳೇಶ್ ರವರು, ಜೈ ಭೀಮ್ ಅಖಿಲ ಭಾರತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಎಂಎಂ ರಾಜು ರವರು, ಜೈ ಭೀಮ್ ಸೇನೆ ಅಧ್ಯಕ್ಷರು ಹಾಗೂ ಅಡ್ವೊಕೇಟ್ ಅನಂತರವರು, ಬಾಹುಜನ ಭಾಗ್ಯ ವಿಧಾತ ವೇದಿಕೆ ರಾಜ್ಯಾಧ್ಯಕ್ಷರು ಚೇತನ್ ಕುಮಾರ್ ರವರು, ಭಾರತೀಯ ಭೀಮಸೇನೆ ರಾಜ್ಯಾಧ್ಯಕ್ಷರು ಬ್ಯಾಟ್ರಾಜು ರವರು, ಅಖಿಲ ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಮಿಲಿಟರಿ ಶಂಕರರವರು, ದಲಿತ ಶೋಷಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಲೋಕೇಶ್ ಚಂದ್ರರವರು, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ರಾಜ್ಗೋಪಾಲ್ ರವರು, ಕರ್ನಾಟಕ ರಾಜ್ಯ ಗಣಿ ಬಾಧಿತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ರಮೇಶ್ ಬಿ ದುರ್ಗಾರವರು, ಸತ್ಯಯುಗ ಸಮಿತಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ಭಾನುಪ್ರಕಾಶ್ ರವರು, ಪ್ರಜಾಸೇವಾ ಸಂಘ ರಾಜ್ಯಾಧ್ಯಕ್ಷರು ಕಾವರನಹಳ್ಳಿ ಬೆಟ್ಟಪ್ಪನವರು, ಅನೇಕ ದಲಿತ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದ್ರು. ಎಲ್ಲ ಒಟ್ಟಿಗೆ ಸೇರಿರೋದು ಏನಂದ್ರೆ ಏನು ಒಂದು ಶೋಷಿತ ಎಷ್ಟು ವರ್ಷಗಳಿಂದ ಶೋಷಣೆಗೆ ಒಳಪಟ್ಟಂತಹ ಒಂದು ಸಮುದಾಯಕ್ಕಾಗಿ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಮೀಸಲಿರುವಂತಹ SC ST SP ಒಂದು ಸ್ಪೆಷಲ್ ಫಂಡ್ ಏನಿದೆ
ಅದನ್ನ ಅವರ ಅಭಿವೃದ್ಧಿಗೆ ಇವಾಗ ನೀವೇ ನೋಡಿದೀರಾ, ಎಷ್ಟು ಸುಮಾರು 42,000 ಕೋಟಿಯನ್ನು ಮಿಸ್ಯೂಸ್ ಆಗಿರುವಂಥದ್ದು, ಅಂದ್ರೆ ಡೈವರ್ಟ್ ಆಗಿರುವಂಥದ್ದು. ಏನೋ ಒಂದು ಸಣ್ಣ ಪುಟ್ಟ ಅಮೌಂಟು ನಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೆ ಅಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧೀನ ಸಂಸ್ಥೆಯಾದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ತರಬೇತಿ ಕೇಂದ್ರ, ಅಂದ್ರೆ IGCCD ಅಂತ. ಅದು ಹಿಂದೆ PTC ಅಂತ ಇತ್ತು. ಅಂದ್ರೆ ಅದೇನು ಬರೀ ನಮ್ಮ PTC ನಲ್ಲಿ UPSC, KAS ಹಾಗೂ ಪ್ರಬುದ್ಧ ಯೋಜನೆಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಇದ್ದಿತ್ತು. ಹಿಂದೆ ಇದು 2006ರಲ್ಲಿ PTC ನ ಪ್ರಾರಂಭ ಮಾಡಲಾಯಿತು. 2006ರಲ್ಲಿ PTC ಪ್ರಾರಂಭ ಮಾಡಿ 2023ರಲ್ಲಿ ಅದನ್ನ IGCCD ಅಂತ, ಅಂದ್ರೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ತರಬೇತಿ ಕೇಂದ್ರ ಅಂತ ಅದನ್ನ ಹೆಸರನ್ನ ಬದಲಾವಣೆ ಮಾಡಲಾಯಿತು. ಅದಾದ ನಂತರ ಅಲ್ಲಿವರೆಗೆ ದೊಡ್ಡ ಮಟ್ಟದೇನು ಅಂತ ಒಂದು ಸ್ಕ್ಯಾಮ್ ನಿಮಗೆ ಗೊತ್ತಿದೆ. ಸರ್ಕಾರ ಅಂದಮೇಲೆ ಸಣ್ಣ ಪುಟ್ಟ ನಡೀತಾನೆ ಇರುತ್ತೆ, ಎಲ್ಲವೂ ಕ್ಲೀನ್ ಅಂತ ಹೇಳಲಿಕ್ಕೆ ಆಗಲ್ಲ ವ್ಯವಸ್ಥೆನಲ್ಲಿ. ಆದ್ರೆ ಈ ಮಟ್ಟದ ಒಂದು ಭ್ರಷ್ಟಾಚಾರ ಆ ಸಂಸ್ಥೆನಲ್ಲಿ ಇರಲಿಲ್ಲ. ಯಾಕಂದ್ರೆ ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಚೆನ್ನಾಗಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಅದಾದ ಹೆಸರು ಚೇಂಜ್ ಮಾಡಿದ ಉದ್ದೇಶ ಏನಂದ್ರೆ, ಎಲ್ಲ ಇವಾಗ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಮ್ಗೆಲ್ಲ ಗೊತ್ತಿದೆ. ಸ್ಕಿಲ್ ನಲ್ಲಿ ನಡೆಯೋ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಆಗಿ ಟೆಂಡರ್ಗಳ ಮುಖಾಂತರ ಮಾಡಲಿಕ್ಕೆ, ಹಾಗಾಗಿ ಕೆಲವು 4G ಎಕ್ಸಾಮಿಷನ್ ನಲ್ಲಿ ಮಾಡಲಿಕ್ಕೆ, ಕೆಲವು MCA ಮುಖಾಂತರ ಮಾಡಲಿಕ್ಕೆ ಅಂತ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಮಾಡಿದಂಥದ್ದು. ಅಲ್ಲಿ ಏನಾಯ್ತು, ಒಬ್ಬ ಎವಿಡೆಂಟ್ CEO ಹಾಕ್ಬೇಕಾಗಿತ್ತು. ಅಲ್ಲಿ ಆಲ್ರೆಡಿ ಆ ಸಂಸ್ಥೆನಲ್ಲಿ ಒಬ್ರು ಡೈರೆಕ್ಟರ್ ಇದ್ರು. ಅವ್ರು ಬಹಳ ವರ್ಷಗಳಿಂದ ಅದೇ PTC ನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು, ಕ್ಲೀನ್ ಹ್ಯಾಂಡ್ ಇದ್ದಂಥ ಡೈರೆಕ್ಟರ್ ಇದ್ರು. ಅವರನ್ನ ಬೈಪಾಸ್ ಮಾಡಿ ಈ ಒಂದು ಪ್ರೊಬೇಷನರಿ ಅಧಿಕಾರಿ ಡಾಕ್ಟರ್ ಕೆ ಅಂಜುಮ್ ಹಫೀಜ್ ಅಂತ, ಆ ಪ್ರೊಬೇಷನರಿ ಅಧಿಕಾರಿಯನ್ನ ಅವ್ರದ್ದು 2022ರಲ್ಲಿ ಅವರು ಇಲಾಖೆಗೆ ಜಾಯಿನ್ ಆಗ್ತಾರೆ. 2 years ತಮಗೆ ಗೊತ್ತಿದೆ ಪ್ರೊಬೇಷನರಿ ಪೀರಿಯಡ್. 2024ಕ್ಕೆ ಅವ್ರದ್ದು ಪ್ರೊಬೇಷನರಿ ಮುಗಿದು ಆ ನಂತರದಲ್ಲಿ ಪ್ರಮೋಷನ್ಸ್ ಅದು ಇದಕ್ಕೆ ಎಲಿಜಿಬಿಲಿಟಿ ಇತ್ತು. 2023ರಲ್ಲಿ ಅವರನ್ನ CEO ಆಗಿ ಪ್ರಮೋಟ್ ಮಾಡಿ ಎಂಟೈರ್ ಚೆಕ್ ಸೈನಿಂಗು ಮತ್ತೆ ಟೆಂಡರ್ಗೆ ಡಿಸಿಷನ್ ಮೇಕಿಂಗು CEO ಆಗಿ PTCಗೆ ಮತ್ತೆ IGCCDಗೆ ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿದ ನಂತರದಲ್ಲಿ ಟೋಟಲಿ ಟೆಂಡರ್ಗಳನ್ನ ಓಪನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಟೆಂಡರ್ಗಳು ತಮಗೆ ಗೊತ್ತಿದೆ, KTPP ಕಾಯ್ದೆ ಅಡಿನಲ್ಲಿ ಟೆಂಡರ್, ಯಾವುದೇ ಟೆಂಡರ್ ಪ್ರಕ್ರಿಯೆಗಳು ಒಂದು ಪಾರದರ್ಶಕವಾಗಿ, ಜೊತೆಗೆ ಬಹಳ ಟೆಂಡರ್ ಓಪನ್ ಆಗೋವರೆಗೆ ಗೌಪ್ಯವಾಗಿ ನಡಿಬೇಕು. ಸೊ ಇಲ್ಲಿ ಈ ಅಧಿಕಾರಿಗೆ ಸರ್ವಾಧಿಕಾರವನ್ನ ಕೊಟ್ಟು ಅವರು ಟೋಟಲಿ ಎಂಟೈರ್ ಏನು ಡೈರೆಕ್ಟರ್ ಇದ್ರು ಅವರಿಗೆ ಯಾವುದೇ ಒಂದು ಸೈನಿಂಗ್ ಅಥಾರಿಟಿನೂ ಇರಲಿಲ್ಲ. ಹೋಲ್ ಅಂಡ್ ಸೋಲ್ ಡಿಸಿಷನ್ ಮೇಕರು, ಟೆಂಡರ್ ಪ್ರಕ್ರಿಯೆನಲ್ಲಿ ಸೈನಿಂಗ್ ಅಥಾರಿಟಿ ಎಲ್ಲೋ ರಿಜೆಕ್ಟ್ ಮಾಡುವಂಥದ್ದು, ಬಿಲ್ಲಿಂಗ್ ಅಥಾರಿಟಿ ಟೋಟಲಿ ಈ KS ಆಫೀಸರ್ ಅಂಜುಮ್ ಹಫೀಜ್ ಅವರು. ಸೊ ಅದಾದ ನಂತರದಲ್ಲಿ ಟೆಂಡರ್ಗಳನ್ನ ಕಾಲ್ಫರ್ ಮಾಡ್ತಾರೆ ಇವರು. ಟೆಂಡರ್ಗಳು ಕಾಲ್ಫರ್ ಮಾಡಿದಾಗ ಅಲ್ಲಿ SC ST ಇವುಗಳು ಏನಾದರೂ ಹೋದ್ರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ, ಎಲಿಜಿಬಿಲಿಟಿ ಅಂದ್ರೆ 5 ವರ್ಷ 10 ವರ್ಷ ಟ್ರೈನಿಂಗ್ ಆಗಿರ್ಬೇಕು, ಕನಿಷ್ಠ ನೀವು ಒಂದು 5,000 ಮಕ್ಕಳಿಗೆ ಟ್ರೈನಿಂಗ್ ಮಾಡಿರ್ಬೇಕು, ನೀವು ಒಂದು 5 ಕೋಟಿ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಅಂತ ಹೇಳಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರೋದಿಲ್ಲ ನಿಮಗೆ ಅಂತ ಹೇಳಿ ಯಾವುದೇ SC ST ಇವರುಗಳಿಗೆ ತರಬೇತಿ ಕೇಂದ್ರಗಳಿಗೆ ಯಾರಿಗೂ ಸಹ ಕೊಡೋದಿಲ್ಲ. ಡ್ರೋನ್ ತರಬೇತಿಗೂ ಎಲ್ಲಿಯ ಸಂಬಂಧ. ಸೊ ಈ ತರ ಅವೈಜ್ಞಾನಿಕವಾಗಿ ಕನ್ಸೋರ್ಷಿಯಂ ಮಾಡಿದ್ರು. ಅದಾದ್ಮೇಲೆ ಕಾಲ್ ಸೆಂಟರ್ ಜೊತೆಗೆ ಕನ್ಸೋರ್ಷಿಯಂ ಮಾಡ್ತಾರೆ, ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಕನ್ಸೋರ್ಷಿಯಂ ಮಾಡ್ತಾರೆ. ಸೊ ಈ ತರದಲ್ಲಿ ಎಲಿಜಿಬಿಲಿಟಿ ಇಲ್ಲದೆ ಇದ್ದವರಿಗೆ ಎಲಿಜಿಬಿಲಿಟಿ ಮಾಡ್ತಾರೆ. ಮಾಡಿ ಅಂಜುಮ್ ಹಫೀಜ್ ಏನಿದ್ದಾರೆ ಇವರದೇ ಆದ ಒಂದು ಸಂಸ್ಥೆ ಮಾಡ್ಕೊಳ್ತಾರೆ. ಇವರ ತಾಯಿ ಒಂದು ಮಾಲೀಕತ್ವದಲ್ಲಿ, ಇವರ ತಾಯಿನೂ ಶೇರ್ ಹೋಲ್ಡರ್ ಇದ್ದಾರೆ. ಅವರು 80% ಶೇರ್ ಹೋಲ್ಡರು, ಜೊತೆಗೆ ನೀಲೇಶ್ ಅನ್ನೋರು 20% ಶೇರ್ ಹೋಲ್ಡರು. ಸಂಸಾ ಹಾಸ್ಪಿಟಾಲಿಟಿ ಅಂತ ಆ ಒಂದು ಸಂಸ್ಥೆಯ ಹೆಸರು ನಾನು ಕೊಟ್ಟಿದ್ದೀನಿ. ಅದನ್ನ ಎವಿಡೆನ್ಸ್ ನಿಮಗೆ ಕೊಡ್ತೀನಿ ನಾನು. ಸೊ ಸಂಸಾ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಏನಿದೆ, ಕೆ ಅಂಜುಮ್ ಹಫೀಜ್ ಅವರ ಸ್ವಂತ ತಾಯಿ ಅವ್ರ ಮನೆಗೇನೆ ಇರುವಂತದ್ದು, ಅವ್ರ ಮನೆ ಅಡ್ರೆಸ್. ಆ ಮನೆಯಲ್ಲಿ ಇವರು ಸಹ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಬೇಕಾದ್ರೆ ವೋಟರ್ ಐಡಿನ ನೀವು ಚೆಕ್ ಮಾಡ್ಕೊಳ್ಬಹುದು. ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಯಾವುದೇ ಕಾರಣಕ್ಕೂ ಒಂದು ಬೋಗಸ್ ಇನ್ನೊಂದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ಲೂಟಿ ಹಿಂದಿದ್ದಲ್ಲ ಮುಂದಿದ್ದಲ್ಲ ನಿರಂತರವಾಗಿ ನಡೀತಾ ಇದೆ, ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ. ಇಡೀ ನಾಗರಿಕ ಸಮಾಜ ಯಾವ ಭಾಷೆನಲ್ಲಿ, ಇಡೀ ಮಾಧ್ಯಮ, ಇಡೀ ಜನರು,
ಇಡೀ ಶಾಪ ಹಾಕೊಂಡು ಆಗ್ಬಾರ್ದು ಚೀಮರೆ ಹಾಕಿ ಕನ್ನಡ ಅಥವಾ ಇಂಗ್ಲಿಷು ಜಗತ್ತಿನ ಯಾವ ಭಾಷೆಯಲ್ಲೂ ಚೀಮರೆ ಹಾಕಕ್ಕೆ ಯಾವ ಪದವೂ ಇಲ್ಲ. ಅಷ್ಟೊಂದು ಹೀರಾಮಾರವಾಗಿ ಚೀಮರೆ ಹಾಕಿದ್ರು ಸಹ ನಾವು ಎಚ್ಚರಿಸಿದ್ದೇವೆ. ನನ್ನ ಈ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನ್ನ ಹೋರಾಟದ ಒಡನಾಡಿ ಬಂಧುಗಳೇ, ಇವತ್ತು ಏನು ನಮ್ಮ ಭೀಮಪುತ್ರಿ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದಂತಹ ರೇವತಿ ರಾಜ್ರವರು ಅಧ್ಯಕ್ಷತೆಯಲ್ಲಿ ಇವತ್ತು ಏನು ಅಂಜುಮ್ ಹಫೀಜಾ ಅಂತಕ್ಕಂಥ ಒಬ್ಬ KS ಆಫೀಸರು ಕೇವಲ 1.5-2 ವರ್ಷಗಳಲ್ಲಿ ಅಕ್ರಮವಾಗಿ ಹಣ ಮಾಡಿರ್ತಕ್ಕಂಥದ್ದು, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ನಾನು 29ನೇ ತಾರೀಕು ದೂರು ದಾಖಲು ಮಾಡಿದೆ. 30ನೇ ತಾರೀಕು ನನ್ನನ್ನು ಅಪ್ರೋಚ್ ಮಾಡ್ತಾರೆ ಇದೇ KS ಆಫೀಸರು. ಮೇಡಮ್, ನೀವು ಹೆಂಗೆ ನನ್ನ ಮೇಲೆ FIR ಮಾಡಿದ್ರಿ, ಭಾಳ ಬೇಜಾರಾಯಿತು. ನಾವು ವಯಾ ಮೀಡಿಯಾ ಕೂತು ಮಾತಾಡಿ ಸೆಟ್ಲ್ ಮಾಡ್ಕೊಳ್ಬೋದಾಗಿತ್ತು, ನೀವು ಮಾತಾಡ್ಬೋದಾಗಿತ್ತು. ನನ್ನ ವಿರುದ್ಧ FIR ಯಾಕೆ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ, ಮಾತುಕತೆ ಕರೀತಾರೆ. ಆದರೆ ನಾನು ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದೀನಿ. ಅದಾದ ನಂತರದಲ್ಲಿ ಫಾಲ್ಸ್ FIR ಮಾಡ್ತಾರೆ. ಸರ್ಕಾರದ ನಾನು DCRಗೂ ಸಹ ಅಣ್ಣನೂ ಇದ್ರು ನಮ್ಮ ಜೊತೆಗೆ ಹೋಗಿ ದೂರು ಕೊಟ್ಟಿದ್ದೀವಿ. ಸರ್ಕಾರ ಏನು ಹೇಳಿದೆ, KS IS ಆಫೀಸರ್ಗಳ ವಿರುದ್ಧ ಪರ್ಮಿಷನ್ ಇಲ್ಲದೆ ನೀವು FIR ಮಾಡಂಗಿಲ್ಲ. ಸೊ ನಮ್ಮ ಇಲಾಖೆಗಳಲ್ಲಿ ಆ ಥರ ಇನ್ಸ್ಟ್ರಕ್ಷನ್ ಇದೆ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟರ್ಗಳು ಕೇಳಿದ್ರೆ ತನಿಖೆ ಮಾಡ್ತೀನಿ ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಅದೇನು ಎಫೆಕ್ಟೇ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವಾಗ ತನಿಖೆ ಮಾಡಿಸ್ತೀರಾ? ಅಂದ್ರೆ ಇದು ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಈ ಷಡ್ಯಂತ್ರಗಳು? ಅದನ್ನ ಹೊರಗಡೆ ಹಾಕಿದಕ್ಕೆ ನಮ್ ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ ಬಾಯಿ ಮುಚ್ಚಿಸ್ತೀರಾ? ಎಲ್ಲಿವರೆಗೆ ನೀವು ದುಡ್ಡು ಕೊಟ್ಟು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲಿವರೆಗೆ FIR ಮಾಡಿ ನೀವು ಬಾಯಿ ಮುಚ್ಚೋ ಕೆಲಸ ಮಾಡ್ತೀರಾ? ಎಲ್ಲರೂ ಆತರ ಇರಲ್ಲ. ಸಿಡಿದ್ ನಿಲ್ಲಿಕ್ಕೆ ಬಹಳ ದೊಡ್ಡ ಒಂದು ಭೀಮ ಪಡೆನೇ ರೆಡಿ ಇದೆ. ಮುಂದಿನ ದಿನಗಳಲ್ಲಿ ಇದೇ ಧೋರಣೆ ಮುಂದುವರೆದ್ರೆ ರಾಜ್ಯಾದ್ಯಂತ ನಾವು ನಮ್ಮ ಸಹೋದರರೆಲ್ಲ ಹೇಳಿದ್ರು, ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಇರ್ಬೋದು, ವಿಧಾನಸೌಧ ಮುತ್ತಿಗೆ ಇರ್ಬೋದು, ಸಂಬಂಧಪಟ್ಟ SC ST ಎಲ್ಲ ಮಿನಿಸ್ಟರ್ಗಳು, MLAಗಳು, MP ಗಳು ಪ್ರತಿಯೊಬ್ಬರು ಮನೆ ಮುಂದೆನೂ ಹೋಗಿ ಕಾರಣ ಕೇಳ್ತೀವಿ. ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಯಾಕೆ ನಮ್ ದುಡ್ಡು ಮಿಸ್ಯೂಸ್ ಆದ್ರೆ ನೀವು ಮಾತಾಡಲ್ಲ? ಯಾಕೆ ನಮ್ಗಳನ್ನ ಪ್ರಶ್ನೆ ಮಾಡಿದವ್ರ ಮೇಲೆ FIR ಇದ್ರೆ ನೀವು ಅದನ್ನ ಕೇಳೋದಿಲ್ಲ ಅಂತ ನಾವು ಅವ್ರನ್ನ ಪಬ್ಲಿಕ್ ಅಲ್ಲಿ ಕೇಳ್ತೀವಿ. ಪ್ಲಸ್ ನಾನು ಇದನ್ನ ಇಲ್ಲಿವರೆಗಿಲ್ಲ, ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿದ್ದೀನಿ. PMO ಆಫೀಸ್ ವರೆಗೂ ದೂರ ಮಾಡಿದ್ದೀನಿ, ನ್ಯಾಷನಲ್ SC ST ಕಮಿಷನ್ಗೆ ಹೋಗಿದ್ದೀನಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹೋಗಿದ್ದೀನಿ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಹೋಗಿದ್ದೀನಿ, ಎಲ್ಲಾ ಕಾಂಪಿಟೇಟಿವ್ ಅಥಾರಿಟಿಗೆ ಹೋಗಿದ್ದೀನಿ. ಇದುವರೆಗೂ ಒಂದು ಸಣ್ಣ ಆಕ್ಷನ್ ಆಗಿಲ್ಲ. ಇಲಾಖಾ ಮಿನಿಸ್ಟ್ರು ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಣ್ಣ, ನಿಮ್ಮ ಮೇಲೆ ಬಹಳ ಗೌರವ ಇದೆ ನನಗೆ. ಬಾಯಿ ತುಂಬಾ ನೀವು ನನ್ನನ್ನು ಮಾತಾಡಿಸ್ತೀರಾ. ನಾನೆಲ್ಲ ನಿಮಗೆ ಆ ತರ ರಾಂಗ್ ಸ್ಟೆಪ್ ತಗೊಳ್ತೀನಿ ಅನ್ಸುತ್ತಾ? ನಾನು ನಿಮಗೆ ಹೇಳಿದೆ, ಅಣ್ಣ ನಂದೇನಾದ್ರೂ ಡಾಕ್ಯುಮೆಂಟ್ ಅವಕಾಶ ಕೊಡಿ, ಡಾಕ್ಯುಮೆಂಟ್ ನೋಡಿ. ನೀವು ನಂದು ಒಂದೇ ಒಂದು ತಪ್ಪಿದ್ರೆ, ಒಂದು ಸ್ಟೆಪ್ ರಾಂಗ್ ಇಟ್ಟಿದ್ರೆ ನಾನು ಇನ್ಯಾವತ್ತು ಚಳವಳಿನಲ್ಲಿರಲ್ಲ, ನನ್ನ ಮುಖ ತೋರಿಸಲ್ಲ ಅಂತ ಒಂದು ಅವಕಾಶ ಕೊಡ್ಲಿಲ್ಲ. ಯಾಕೆ? ಅಷ್ಟು ಇಲಾಖೆ ಕೊಟ್ಟಿದ್ದೀನಿ, ಒಂದ್ ನನಗೆ ನೋಟಿಸ್ ಕೊಡ್ಲಿಲ್ಲ. ನೀವು ಬಂದು ನಿಮ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಯಾಕೆ ನನಗೆ ನೋಟಿಸ್ ಕೊಡ್ತಾ ಇಲ್ಲ? ಅಯ್ಯಮ್ಮನ ಫಾಲ್ಸ್ FIR ಹಾಕ್ಬಿಟ್ಟು FIR ಮಾಡಿದೀನಿ ಅಂತ ಹಾಕಿದ್ರೆ ನೀವು ಸುಮ್ಮನೆ ಆಗ್ಬಿಟ್ರ? ನನಗೆ ಯಾಕೆ ನೋಟಿಸ್ ಕೊಟ್ಟು ನೀವು ಕರಿತಾ ಇಲ್ಲ? ಡಾಕ್ಯುಮೆಂಟ್ ಶೋ ಮಾಡಿ ಅಂತ ಕೇಳಿ. ಐ ಆಮ್ ರೆಡಿ ಟು ಶೋ ದ ಡಾಕ್ಯುಮೆಂಟ್. ನೀವು ಕೇಳಲಿಲ್ಲ, ನಾನು ಮೀಡಿಯಾ ಕೊಟ್ಟಿದ್ದೀನಿ. ಮುಂದಿನ ವಾರ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇನ್ನಷ್ಟು ರಾಶಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. ಮೋರ್ ದೆನ್ 100 CR ಹಗರಣ ಇದು. ಇಷ್ಟು ಡಾಕ್ಯುಮೆಂಟ್ ಇಲ್ಲ, ರಾಶಿ ಬಂಡಲ್ ಇದೆ ಡಾಕ್ಯುಮೆಂಟ್ಸ್. ಎಲ್ಲವನ್ನ ರಿಲೀಸ್ ಮಾಡ್ತೀನಿ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ತಲೆದಂಡ ಆಗಬೇಕು, ಅವರ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿ ಅಮೌಂಟ್ ಅನ್ನ ವಾಪಸ್ ಹಾಕೊಳ್ಬೇಕು. ಇದಷ್ಟೇ ನಮ್ಮೆಲ್ಲರ ಒಂದು ಸಂಘಟಿತವಾಗಿ ಇಡ್ತಾರಂತ ಬೇಡಿಕೆ. ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಇದೆಲ್ಲವನ್ನ CBI ತನಿಖೆಗೆ ಒಪ್ಪಿಸಲೇಬೇಕು ಅನ್ನೋದು ನಮ್ಮ ಮುಂದಿನ ಹೋರಾಟದ ಕ್ರಮ. ಅವರನ್ನ ಪ್ರಮೋಷನ್ ಮಾಡಿ ಇನ್ನೊಂದು ಇಲಾಖೆನಲ್ಲಿ ಆಲ್ರೆಡಿ ಮತ್ತೆ ಇನ್ನೊಂದು 4 ಟೆಂಡರ್ ಕರೆದು ಆಲ್ರೆಡಿ ಅಲ್ಲೂ ಹಗರಣ ಶುರು ಮಾಡಿದ್ದಾರೆ. ಹೌದು, ಪ್ರಮೋಷನ್ ಮಾಡಿದ್ದಾರೆ. ಈ ಇಲಾಖೆಯಿಂದ ಅಷ್ಟೆಲ್ಲ ದೂರ ಆದ್ಮೇಲೆ ನಾವ್ ಅನ್ಕೊಂಡ್ವಿ ತಲೆದಂಡ ಆಗ್ಬೋದು ಅಧಿಕಾರಿದು ಅಂತ. ಆಗ್ಲಿಲ್ಲ. ಪ್ರಮೋಷನ್ ಕೊಟ್ರು ಅವರಿಗೆ. ಪ್ರಮೋಷನ್ ಮಾಡಿ ಕ್ರಿಶ್ಚಿಯನ್ ಮೈನಾರಿಟಿನಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಟೆಂಡರ್ ಕಾಲ್ಫರ್ ಮಾಡೋದಕ್ಕೆ ಇವರೇ ಲೆಕ್ಕದ ಅವರು ಫಿನಾನ್ಸ್ ಇದರಲ್ಲಿ ಇರುವಂತದ್ದು. ಆದ್ರೂ ಸಹ ಇವರು ಟೆಂಡರ್ ಕಾಲ್ಫರ್ ಮಾಡ್ಲಿಕ್ಕೆ ಇವ್ರಿಗೆ ರೈಟ್ಸ್ 2023-25 ಈ ವಿಚಾರಕ್ಕೆ ಹೋರಾಟ ಈಗ ಸ್ಟಾರ್ಟ್. ಆದ್ರೆ ಕಳೆದ ಒಂದು 12-13 ವರ್ಷಗಳಿಂದ ಈ ತರ ವಿಚಾರಗಳಿಗೆ ಕಂಟಿನ್ಯೂ ಆಗಿ ನಾವೆಲ್ಲ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಹೋರಾಟ ಮಾಡುವಂತ ಲೀಡರ್ಗಳು ಮಾರಾಟ ಆಗುವಂತವ್ರು ಇಲ್ಲಿ ಯಾರು ಇಲ್ಲ.